1 ಏಪ್ರಿಲ್ ಇಂದ ಪ್ರತಿಯೊಬ್ಬ ಎಂಪ್ಲಾಯಿ ತಿಳ್ಕೊಳ್ಳೇಬೇಕು. ಇನ್ಮೇಲೆ ಟ್ಯಾಕ್ಸ್ ಸೇವಿಂಗ್ಸ್ ಜಾಸ್ತಿ ಮಾಡ್ಬೋದು. ನೋಡೋಣ ಎಲ್ಲೆಲ್ಲಿ ಸೇವ್ ಮಾಡ್ಬೋದು ಅಂತ. ಫಸ್ಟ್ ಒನ್, HRA. ಮುಂಚೆ ಎಲ್ಲ 50% HRA ಬರೀ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈನಲ್ಲಿ ಮಾತ್ರ ಇತ್ತು. ಬಟ್ ಈ ವರ್ಷದಿಂದ ಪುಣೆ, ಬ್ಯಾಂಗ್ಳೂರ್, ಹೈದರಾಬಾದ್ ಮತ್ತೆ ಅಹಮದಾಬಾದ್ ನ ಕೂಡ ಸೇರಿಸಿದ್ದಾರೆ. 40% ಇತ್ತು ಈ ಊರುಗಳಲ್ಲಿ, ಇನ್ಮೇಲೆ 50% ಚೇಂಜ್ ಆಗಿದೆ. ಮುಂಚೆ ಎಲ್ಲ ಪೇರೆಂಟ್ಸ್ ನೋ ಅಥವಾ ಬೇರೆ ಯಾರನ್ನೋ ಮನೆ ಓನರ್ ಅಂತ ತೋರಿಸ್ತಾ ಇದ್ವಿ. ಬಟ್ ಇನ್ಮೇಲೆ ಫಾರ್ಮ್ ನಂಬರ್ 124 ನಲ್ಲಿ ನಿಮ್ಮ ಮತ್ತು ನಿಮ್ಮ ಓನರ್ ರಿಲೇಷನ್ ನ ತೋರಿಸಬೇಕಾಗುತ್ತೆ. ಸೆಕೆಂಡ್ ಒನ್, ಕಂಪನಿ ಕೊಡ್ತಾ ಇದ್ದ ಮೀಲ್ ವಾಚರ್ಸ್ ಮುಂಚೆ ಎಲ್ಲ 50 ರೂಪೀಸ್ ಪರ್ ಮೀಲ್ ಇರ್ತಾ ಇತ್ತು. ಬಟ್ ಇನ್ಮೇಲೆ ಅದು 200 ರೂಪೀಸ್ ಅಷ್ಟು ಇನ್ಕ್ರೀಸ್ ಆಗಿದೆ. ಇದು ಓಲ್ಡ್ ಮತ್ತೆ ನ್ಯೂ ರಿಜಿಮ್ ನಲ್ಲಿ ಎರಡರಲ್ಲೂ ಇದೆ. ಬಟ್ ಮೀಲ್ ವಾಚರ್ಸ್ ನಿಮ್ಮ CTC ನಲ್ಲಿ ಆಡ್ ಆಗಿರ್ಬೇಕು. ಇದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದ್ರೆ ನೀವು 25,000 to 30,000 ತನಕ ಸೇವ್ ಮಾಡಬಹುದು. ಥರ್ಡ್ ಒನ್, ಚೈಲ್ಡ್ ಎಜುಕೇಶನ್ ಅಲೋವೆನ್ಸ್. ಮುಂಚೆ ಎಲ್ಲ 100 ರೂಪೀಸ್ ಪರ್ ಮಂತ್ ಇಂದ ಇವಾಗ 3,000 ತನಕ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಹಾಸ್ಟೆಲ್ ಅಲೋವೆನ್ಸ್ ಮುಂಚೆ ಮಂತ್ಲಿ 300 ಇತ್ತು, ಇವಾಗ ಅದು 9,000 ಆಗಿದೆ. ಸೊ ಒಂದು ಮಗುವಿಂದ ನಾವು ಇನ್ಮೇಲೆ ಇಯರ್ಲಿ 36,000 ಪ್ಲಸ್ 1,08,000 ಅಂದ್ರೆ 1,44,000 ಅಷ್ಟು ಟ್ಯಾಕ್ಸ್ ಎಕ್ಸಂಪ್ಷನ್ ನ ಮಾಡ್ಕೋಬಹುದು. ಮುಂಚೆ ಎಲ್ಲ ಕಂಪನಿ 5,000 ಗಿಫ್ಟ್ ತನಕ ನಮಗೆ ಏನು ಟ್ಯಾಕ್ಸ್ ಬೀಳ್ತಾ ಇರಲಿಲ್ಲ. ಬಟ್ ಇನ್ಮೇಲೆ ಅದು 15,000 ತನಕ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಫಿಫ್ತ್ ಪಾಯಿಂಟ್, ಹಾಗೇನೆ ನಿಮ್ಮ ಕಂಪನಿ ಕೊಡೋ ಇಂಟ್ರೆಸ್ಟ್ ಫ್ರೀ ಲೋನ್ 20,000 ಇಂದ 2 lakhs ತನಕ ಟ್ಯಾಕ್ಸ್ ಫ್ರೀ ಆಗಿದೆ. ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಲಕ್ಷಗಟ್ಟಲೆ ಟ್ಯಾಕ್ಸ್ ನ ನಾವು ಸೇವ್ ಮಾಡಬಹುದು. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಇದೇ ತರ ಕಾಂಟೆಂಟ್ಗೆ ನನ್ನನ್ನು ಫಾಲೋ ಮಾಡೋದನ್ನ ಮರಿಬೇಡಿ.